ಪ್ರೀತಿಯ ವೀಕ್ಷಕರೇ, ಸಾಡೆ ಸಾತಿ ಅಂದರೆ ಸಾಕು ಜನರು ಗಾಬರಿ ಬಿದ್ದು ಬಿಡ್ತಾರೆ. ಏನಪ್ಪ ಕಾಡಾಟದ ಅವಧಿ ಶುರುವಾಗಿಬಿಡ್ತು ಅಂತ ಹೆದರ್ಕೊಂಡು ಬಿಡ್ತಾರೆ. ಅಷ್ಟಕ್ಕೂ ಸಾಡೆ ಸಾತಿ ಅವಧಿ ಅಂದರೆ ಏನು, ಯಾಕಾಗಿ ನಾವು ಆ 7.5 ವರ್ಷವನ್ನು ಕಷ್ಟದ ಸಮಯ ಅಂತ ಕರಿತೀವಿ ಅನ್ನೋದು ಬಹಳ ಜನರಿಗೆ ಗೊತ್ತೇ ಇರೋದಿಲ್ಲ. ಶನಿ ಮಹಾದೇವನು 2.5 ವರ್ಷಕ್ಕೆ ಒಂದು ಮನೆಯನ್ನು ದಾಟುತ್ತಾ ಮುಂದಿನ ಮನೆಗೆ ಹೋಗ್ತಾನೆ. ಹೀಗಾಗಿ ಆತ ಯಾವ ಮನೆಯಲ್ಲಿದ್ದಾನೋ ಆ ಮನೆ ಜೊತೆಗೆ ಅದರ ಹಿಂದಿನ ಮನೆ ಮತ್ತು ಅದರ ಮುಂದಿನ ಮನೆ, ಒಟ್ಟು 3 ರಾಶಿಗಳ ಮೇಲೆ ಆತನ ಪ್ರಭಾವ ಇರುತ್ತೆ. ಹೀಗಾಗಿ 2.5 ವರ್ಷ 2.5 ವರ್ಷ 2.5 ವರ್ಷ 3 ರಾಶಿಗಳ 2.5 ವರ್ಷವನ್ನು ಕೂಡಿಸಿಕೊಂಡು 7.5 ವರ್ಷ ಅಥವಾ ಸಾಡೆ ಸಾತ್ ವರ್ಷ ಅಂತ ನಾವು ಇದನ್ನು ಕರಿತೀವಿ. ಈಗ ಕುಂಭರಾಶಿಯಲ್ಲಿ ಶನಿ ಮಹಾದೇವನಿದ್ದಾನೆ. ಸೊ ಅದರ ಹಿಂದಿನ ರಾಶಿ ಮಕರ ರಾಶಿಯವರಿಗೆ ಮತ್ತು ಅದರ ಮುಂದಿನ ರಾಶಿ ಮೀನ ರಾಶಿಯವರಿಗೆ ಪ್ರಸ್ತುತ ಸಾಡೆ ಸಾತಿ ನಡೀತಾ ಇದೆ. ಮಕರ ರಾಶಿಗೆ ಶನಿಯೇ ಅಧಿಪತಿಯಾಗಬೇಕು. ಅದೇ ರೀತಿ ಕುಂಭರಾಶಿಗೂ ಕೂಡ ಶನಿ ಮಹಾದೇವನೇ ಅಧಿಪತಿಯಾಗಬೇಕು. ಶನಿ ಮಹಾದೇವನ ಮೂಲ ತ್ರಿಕೋಣ ರಾಶಿ ಕೂಡ ಕುಂಭರಾಶಿಯಾಗಿರುತ್ತೆ. ಸೊ ಕುಂಭ ಮತ್ತು ಮಕರ ರಾಶಿಯವರಿಗೆ ಈ ಶನಿಯ ಸಾಡೆ ಸಾತಿಯಲ್ಲಿ ವಿಶೇಷವಾದಂತಹ ವಿಪರೀತವಾದಂತಹ ಕಾಟಗಳು, ಸಮಸ್ಯೆಗಳು ಶನಿ ಮಹಾದೇವ ತಂದು ಕೊಡೋದಿಲ್ಲ. ಯಾಕೆ ಅಂತಂದರೆ ಅದು ಆತನ ಪ್ರೀತಿ ಪಾತ್ರ ರಾಶಿ ಅನ್ನೋದು ಒಂದು. ಜೊತೆಗೆ ಇದು ಕುಂಭ ವಾಯು ತತ್ವದ ರಾಶಿ, ಶೂದ್ರವರ್ಣಕ್ಕೆ ಸೇರಿದ ರಾಶಿ. ಮಕರ ರಾಶಿಯು ಭೂಮಿ ತತ್ವಕ್ಕೆ ಸೇರಿದ ವೈಶ್ಯವರ್ಣಕ್ಕೆ ಸೇರಿದ ರಾಶಿ. ಶನಿ ಮಹಾದೇವನು ವಾಯುತತ್ವ ಮತ್ತು ಭೂಮಿ ತತ್ವ ಇರತಕ್ಕಂಥ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಸಾಡೆ ಸಾತಿ ಅವಧಿಯಲ್ಲಿ ಅಷ್ಟಾಗಿ ಹೆಚ್ಚು ದುಷ್ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ, ಶುಭವನ್ನು ಉಂಟು ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಮಕರ ರಾಶಿಯವರು ಮತ್ತು ಕುಂಭರಾಶಿಯವರಿಗೆ ಇದು ಪಾಸಿಟಿವ್ ಆದಂತಹ ಸಾಡೆ ಸಾತಿ ಅವಧಿ ಆಗಿರುತ್ತೆ. ಗಾಬರಿ ಬೀಳಬೇಡಿ ನೀವು. ಕುಂಭರಾಶಿಯವರು ಅಯ್ಯೋ ನಮಗೆ ಸಾಡೆ ಸಾತಿ ನಡೀತಾ ಇದೆ, ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಶನಿ ಮಹಾದೇವನೇ ಕಾರಣ ಅಂತ ದಿಗಿಲು ಬೀಳಬೇಡಿ. ಶನಿ ಮಹಾದೇವನ ವಕ್ರದೃಷ್ಟಿ ನಿಮ್ಮ ಮೇಲಿದೆ ಅಂತ ಕೊರಗಬೇಡಿ. ಅದರ ಬದಲಾಗಿ ಶನಿ ಮಹಾದೇವನಿಗೆ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಬದುಕಿನಲ್ಲಿ ಒಳ್ಳೆಯದನ್ನು ತರ್ತಾ ಇದ್ದಾನೆ ಅಂತ ಖುಷಿಪಡಿ. ಆದರೆ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಅವರ ಹಿಂದಿನ ರಾಶಿಯಾದ ಕುಂಭರಾಶಿಯಲ್ಲಿ ಶನಿ ಮಹಾದೇವರ ಕಾರಣಕ್ಕೆ 2.5 ವರ್ಷದ ಸಾಡೆ ಸಾತಿ ಅವಧಿ ಸ್ಟಾರ್ಟ್ ಆಗಿದೆ. ಮೀನರಾಶಿಯವರಿಗೆ ಶನಿದೇವನ ವಿಶೇಷ ಕಾಟ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅದೊಂದು ದ್ವಿಸ್ವಭಾವದ ರಾಶಿ, ಜೊತೆಗೆ ಜಲತತ್ವದ ರಾಶಿ, ಬ್ರಾಹ್ಮಣ ವರ್ಣಕ್ಕೆ ಸೇರಿದ ರಾಶಿ ಮೀನರಾಶಿ. ಜಲತತ್ವ ಅಗ್ನಿತತ್ವ ರಾಶಿಗಳ ಮೇಲೆ ಶನಿ ಮಹಾದೇವನ ಕಾಟ ಯಾವತ್ತಿಗೂ ಇರುತ್ತೆ. ಸೊ ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಕಷ್ಟ, ಪರೀಕ್ಷೆ, ಸಮಸ್ಯೆಗಳು ಇವುಗಳನ್ನೆಲ್ಲ ಶನಿ ಮಹಾದೇವ ತಂದು ಕೊಡ್ತಾನೆ. ನೀವು ಅವುಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಧೈರ್ಯಗೆಡಬೇಡಿ. ಶನಿ ಮಹಾದೇವ ಪ್ರಾಮಾಣಿಕತೆಯನ್ನು, ಸತ್ಯನಿಷ್ಠತೆಯನ್ನು, ಶ್ರಮವನ್ನು, ಪರಿಶ್ರಮವನ್ನು ಗೌರವಿಸ್ತಾನೆ ಮತ್ತು ಅದಕ್ಕೆ ರಿಟರ್ನ್ಸ್ಗಳನ್ನು ಯಥೇಚ್ಛವಾಗಿ ಕೊಡ್ತಾನೆ. ಸೊ ನೀವು ಈ ಬಗ್ಗೆ ತುಂಬ ಜಾಗ್ರತೆ ವಹಿಸಿ. ಗುರು ಹಿರಿಯರ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ನೇಹ ಭಾವವನ್ನು ಹೊಂದಿ, ಸೇವಾಭಾವವನ್ನು ತಳೆದುಕೊಳ್ಳಿ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಸೇವಕರ ಬಗ್ಗೆ, ನಿಮ್ಮ ಮನೆಯಲ್ಲಿರುವ ಕೆಲಸದವರ ಬಗ್ಗೆ ಪ್ರೀತಿಯನ್ನು, ವಿಶ್ವಾಸವನ್ನು ಹೊಂದಿ. ಇದರಿಂದ ಶನಿ ದೋಷಗಳು ಸಾಕಷ್ಟು ಕಡಿಮೆಯಾಗಿಬಿಡ್ತವೆ. ಮಿತ್ರರೇ, ಇನ್ನು ಮುಂದಿನ ಹಂತವನ್ನು ನೋಡೋದಾದರೆ ಮೇಷರಾಶಿಯವರಿಗೆ 11ನೇ ಮನೆಯಲ್ಲೇ ಶನಿ ಮಹಾದೇವನ ಕಂಡು ಬರ್ತಾನೆ. ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಸೊ ನಿಮ್ಮ ಲಾಭಕ್ಕೆ ಸಂಬಂಧಪಟ್ಟಂತೆ ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಆದರೆ ಅದರ ಲಾಭ ನಿಮ್ಮ ಕೈಗೆ ತಗಲೋದೇ ಇಲ್ಲ. ನೀವು ಕಷ್ಟಪಟ್ಟರೆ ಇನ್ಯಾರೋ ಅದರ ಲಾಭವನ್ನು ಹೊಡ್ಕೊಂಡು ಓಡಿ ಹೋಗಿಬಿಡಬೇಕು, ಅಥವಾ ನಿಮಗೆ ಬರುವ ಲಾಭ ಅತ್ಯಂತ ನಿಧಾನವಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಕೊಂಚವಾಗಿ ಇನ್ಸ್ಟಾಲ್ಮೆಂಟಲ್ಲಿ ಬರೋ ರೀತಿ. ಹೀಗಾಗಿ ನೀವು ಶನಿ ಮಹಾದೇವನ ಕೃಪೆಗೆ ಪಾತ್ರರಾಗಬೇಕಾದರೆ ಪ್ರತಿ ಶನಿವಾರ ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಬಿಂಬವನ್ನು ನೋಡಿಕೊಂಡ ನಂತರ ಅದನ್ನು ಶನಿ ಮಹಾದೇವನ ದೇವಸ್ಥಾನಕ್ಕೆ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ದೀಪವನ್ನು ಬೆಳಗಿಸಿ. ಇದರಿಂದಾಗಿ ನಿಮ್ಮ ಶನಿ ಪ್ರದೋಷ ಕಡಿಮೆಯಾಗುತ್ತೆ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಸಬ್ಸ್ಕ್ರೈಬನ್ನು ಕೊಡಿ. ಅದೇ ರೀತಿ ನಿಮ್ಮ ಹೆಸರು ಮತ್ತು ನಿಮ್ಮ ರಾಶಿಯನ್ನು ಕಮೆಂಟ್ ಮಾಡಿ. ನಮ್ಮ
ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಹಾಗೆ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಉದ್ಯೋಗದ ಕರ್ಮದ ಸ್ಥಾನದಲ್ಲಿ ಶನಿದೇವನು ಸ್ಥಿತನಾಗಿದ್ದಾನೆ. ಇದು ನೀವು ಮಾಡ್ತಿರುವ ಕೆಲಸದಲ್ಲಿ ನಿಧಾನವನ್ನು, ಅದರಲ್ಲಿ ಬೆಳವಣಿಗೆಯನ್ನು ನಿಧಾನವಾಗಿ ಆಗುವಂತೆ ಮಾಡ್ತಾನೆ. ಬಡ್ತಿ ಆಗಬೇಕಾದರೂ ತುಂಬ ನಿಧಾನ, ವರ್ಗಾವಣೆ ಬೇಕು ಅಂತ ಬಯಸಿದರೂ ತುಂಬ ನಿಧಾನ, ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗುವ ರೀತಿ ಕಂಡುಬರ್ತವೆ. ಬಟ್ ನೀವೇನು ಜಾಸ್ತಿ ಯೋಚಿಸುವ ಅಗತ್ಯ ಇರೋದಿಲ್ಲ. ನೀವು ನಿಮ್ಮ ನಿರಂತರ ಶ್ರದ್ಧೆ ಮತ್ತು ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗುವುದೇ ಒಳ್ಳೆಯದು. ಮಿಥುನ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನಿ ಮಹಾದೇವನು ಸ್ಥಿತನಿದ್ದಾನೆ ಭಾಗ್ಯಸ್ಥಾನದಲ್ಲಿ. ಸೊ ನೀವು ತಂದೆ ಗುರು ಇವರಿಗೆ ತುಂಬ ವಿಧೇಯತೆಯಿಂದ ನಡೆದುಕೊಳ್ಳಿ. ಅವರ ಮಾತುಗಳನ್ನು ತೆಗೆದುಹಾಕುವುದು, ಮುಂಗೋಪವನ್ನು ತೋರಿಸೋದು ಸರ್ವಥಾ ಉಚಿತವಲ್ಲ. ಮತ್ತು ಇದನ್ನು ನಿಮ್ಮ ಹೈಯರ್ ಎಜುಕೇಷನ್ ಸ್ಥಾನ ಅಂತ ಕರಿತೀವಿ. ಯಾರ್ಯಾರು ಪದವಿ, ಸ್ನಾತಕೋತ್ತರ ಇಂಥ ಶಿಕ್ಷಣದಲ್ಲಿ ತೊಡಗಿಕೊಂಡಿದ್ದೀರೋ ಮಿಥುನ ರಾಶಿಯವರು, ಅವರು ಈ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಬೇಕು. ಈ ಸಮಯದಲ್ಲಿ ನಿಮ್ಮ ಸ್ಟಡೀಸ್ಗಳಲ್ಲಿ ಆಸಕ್ತಿ ಕಡಿಮೆಯಾಗುವ ರೀತಿಯಲ್ಲೋ ಅಥವಾ ಬೆಳವಣಿಗೆಗಳು ಕುಂಠಿತವಾಗುವ ರೀತಿಯಲ್ಲೋ ಸಂದರ್ಭಗಳು ಉಂಟಾಗಬಹುದು. ಬಟ್ ಪ್ರಾಮಾಣಿಕವಾಗಿರಿ, ಶನಿ ಮಹಾದೇವನು ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಕರ್ಕ ರಾಶಿಯವರಿಗೆ ಶನಿದೇವನು 8ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಮ ಸಡನ್ ಲಾಸ್, ಸಡನ್ ಗೇನ್, ಅಪಘಾತ, ಅನಾರೋಗ್ಯ, ಆಪರೇಷನ್ ಇಂತಹ ವಿಚಾರಗಳ ಸಂಬಂಧಿಸಿದಂತೆ ಶನಿದೇವನು ಈಗ ಕೆಲಸ ಮಾಡ್ತಾ ಇದ್ದಾನೆ. ಸೊ ನೀವು ನಿಧಾನವೇ ಪ್ರಧಾನ ಅನ್ನುವ ಒಂದು ಭಾವನೆಯಿಂದ ವಾಹನಗಳನ್ನು ಚಲಾಯಿಸುವುದು ಬಹಳ ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತುಂಬ ಎಚ್ಚರಿಕೆಯಿಂದ ಇರಿ. ಸಿಂಹರಾಶಿಯವರು ಈಗ ಎಚ್ಚರಿಕೆಯಿಂದ ಇರಬೇಕಾದಂತಹ ಕಾಲ ಇದು ಅಂತ ಹೇಳಬಹುದು. ಯಾಕಂದರೆ ಸಿಂಹರಾಶಿಗೆ 7ನೇ ಮನೆಯಲ್ಲಿ ಶನಿದೇವನಿದ್ದಾನೆ. ಅವನ ನೇರವಾದ ದೃಷ್ಟಿ ಸಿಂಹರಾಶಿಯ ಮೇಲಿದೆ. ಸಿಂಹರಾಶಿಯು ಕ್ಷತ್ರಿಯ ವರ್ಣಕ್ಕೆ ಸೇರಿದ ಅಗ್ನಿ ತತ್ವದ ರಾಶಿ. ಶನಿಗೆ ಬಿಲ್ಕುಲ್ ಆಗಿ ಬರದೇ ಇರತಕ್ಕಂಥ ಒಂದು ರಾಶಿ. ಸೊ ನೀವು ಸುಳ್ಳು ಹೇಳುವುದು, ವಂಚನೆ ಮಾಡುವುದು, ಮೋಸ ಮಾಡುವುದು ಇಂತಹ ರೂಢಿಗತ ಸ್ವಭಾವಗಳು ನಿಮ್ಮದಾಗಿದ್ದರೆ ದಯವಿಟ್ಟು ಸುಧಾರಿಸಿಕೊಂಡು ಬಿಡಿ. ಇಲ್ಲದೇ ಇದ್ದರೆ ಶನಿಯ ಈ ಗೋಚಾರದ ಅವಧಿಯಲ್ಲಿ ತುಂಬ ಪೆಟ್ಟು ತಿನ್ನುವ ಸಮಯ ನಿಮ್ಮದಾಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಕನ್ಯಾ ರಾಶಿಯ ಮೇಲೆ ಶನಿದೇವನ ಅವಧಿಯ ಈ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಕನ್ಯಾ ರಾಶಿ ಒಂದು ಭೂಮಿ ತತ್ವದ ವೈಶ್ಯವರ್ಣದ ರಾಶಿ. ಸೊ ಇದರ ಮೇಲೆ ಶನಿಯ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ. ಶನಿ 6ನೇ ಮನೆಯಲ್ಲಿ ಕಾಣಿಸಿಕೊಳ್ತಾನೆ. ಶತ್ರು ನಾಶವನ್ನು ಉಂಟು ಮಾಡ್ತಾನೆ. ನಿಮ್ಮ ಪಾಲಿನ ಶತ್ರುಗಳು ದೂರವಾಗ್ತಾರೆ, ಮಿತ್ರರು ಹೆಚ್ಚಾಗ್ತಾರೆ. ನೀವು ಸತ್ಯಸಂಧರಾಗಿದ್ದರೆ ನಿಮ್ಮ ಸಾಲ ಸೋಲುಗಳ ಪ್ರಮಾಣ ಕಡಿಮೆಯಾಗುತ್ತೆ. ನೀವು ಪ್ರಾಮಾಣಿಕತೆಯಿಂದ ನಡೆದುಕೊಂಡರೆ, ಗುರು ಹಿರಿಯರ ಸೇವೆಯನ್ನು ಮಾಡ್ತಾ ಇದ್ದರೆ, ಶನಿ ಮಹಾದೇವನ ಆರಾಧನೆಯನ್ನು ಮಾಡ್ತಾ ಇದ್ದರೆ ದೀರ್ಘಾಯಸ್ಸನ್ನು ನಿಮಗೆ ಕೊಡ್ತಾನೆ. ಸೊ ನಿಮಗೆ ತುಂಬ ಅನುಕೂಲಕರವಾಗಿದೆ. ಇನ್ನು ತುಲಾ ರಾಶಿ, ಇದು ಕೂಡ ವಾಯು ತತ್ವದ ಮತ್ತು ಶೂದ್ರ ವರ್ಣದ ರಾಶಿ. ಇದಕ್ಕೆ ಶನಿಯ ಆಶೀರ್ವಾದ ಖಂಡಿತ ಇರುತ್ತೆ. ಯಾಕಂದರೆ ಇದು ಶನಿಯ ಉಚ್ಚ ಸ್ಥಾನವಾಗಿದೆ. ಜೊತೆಗೆ ನಿಮಗೆ ಇದು ಪಂಚಮದ ಸ್ಥಾನದಲ್ಲಿ ಶನಿ ಮಹಾದೇವನು ಸ್ಥಿತನಿದ್ದಾನೆ. ಎಜುಕೇಷನ್ನಲ್ಲಿ ಒಳ್ಳೆಯ ಪ್ರಗತಿಯನ್ನು ತಂದು ಕೊಡ್ತಾನೆ. ನೀವು ಅಪ್ ಟು PUC ವರೆಗಿನ ಎಜುಕೇಷನ್ನಲ್ಲಿದ್ದರೆ ಅಥವಾ ನಿಮ್ಮ ಮಕ್ಕಳು PUC ವರೆಗಿನ ಎಜುಕೇಷನ್ನಲ್ಲಿದ್ದರೆ ಅವರಿಗೆ ಅಭ್ಯುದಯ ಕಂಡುಬರುತ್ತೆ. ನೀವು ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಪ್ರೆಗ್ನೆನ್ಸಿ ಟೈಮಲ್ಲಿದ್ದರೆ ಕೊಂಚ ಎಚ್ಚರಿಕೆಯಿಂದ ಇರಿ. ಶನಿ ಮಹಾದೇವನು ಒಂದು ಕ್ರೂರ ಗ್ರಹವೂ ಆಗಿರುವ ಕಾರಣಕ್ಕೆ ಮಕ್ಕಳಾಗುವುದನ್ನು ವಿಳಂಬ ಮಾಡುವ ಅಥವಾ ಗರ್ಭಪಾತಕ್ಕೂ ಕೂಡ ಕಾರಣವಾಗುವಂತಹ ಸಂದರ್ಭ ಕೂಡ ಉಂಟಾಗಬಹುದು. ಹೀಗಾಗಿ ಕೊಂಚ ಜಾಗ್ರತೆಯಿಂದ ಇರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿ ಜಲತತ್ವದ ಬ್ರಾಹ್ಮಣ ವರ್ಣದ ರಾಶಿ. ಶನಿಗೆ ಬಿಲ್ಕುಲ್ ಆಗಿ ಬರದೇ ಇರತಕ್ಕಂಥ ರಾಶಿ. ಅವರಿಗೆ 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಏನು ಮಾಡ್ತಾನೆ ಶನಿ ಮಹಾದೇವನು ಅಂತಂದರೆ, ನಿಮ್ಮ ಮನೆಯ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟು ಮಾಡ್ತಾನೆ. ಗೆಳೆಯರ ಜೊತೆ ಮನಸ್ತಾಪ, ಚಿಕ್ಕಪ್ಪ ದೊಡ್ಡಪ್ಪರ ಜೊತೆ ಮನಸ್ತಾಪಗಳು ಉಂಟಾಗುವ ರೀತಿ ಆತ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಮನೆಯಲ್ಲಿ ವಿನಮ್ರವಾಗಿರಿ. ತಾಯಿಯ ಆದೇಶಗಳನ್ನು, ಅಣತಿಗಳನ್ನು, ಇಚ್ಛೆಗಳಿಗೆ ಅನುಸಾರವಾಗಿ ವರ್ತಿಸುವುದನ್ನು ಕಲಿಯಿರಿ. ಸ್ನೇಹಿತರೊಟ್ಟಿಗೆ ಮಿತ ಸಂಭಾಷಣೆಯನ್ನು ಜಾರಿಯಲ್ಲಿಟ್ಟುಕೊಳ್ಳಿ. ಚಿಕ್ಕಪ್ಪ ದೊಡ್ಡಪ್ಪಂದರ ಜೊತೆಗೆ ಗೌರವಯುತವಾದಂತಹ ವ್ಯವಹಾರಗಳನ್ನು ಬೆಳೆಸಿಕೊಳ್ಳಿ. ಇಲ್ಲದೇ ಇದ್ದರೆ ಈ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ನಿಮಗೆ ಸಮಸ್ಯೆಗಳು ಸುತ್ತಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಹಾಗೆ ಧನುರಾಶಿ, ಧನುರಾಶಿ ಒಂದು ದ್ವಿಸ್ವಭಾವದ ಅಗ್ನಿ ತತ್ವದ ಕ್ಷತ್ರಿಯ ವರ್ಣದ ರಾಶಿ. ಶನಿಗೆ ಬಿಲ್ಕುಲ್ ಆಗಿ ಬರದೇ ಇರತಕ್ಕಂತಹ ಒಂದು ತತ್ವ ಇದು. ಸೊ ಇಲ್ಲಿಂದ 3ನೇ ಮನೆಯಲ್ಲಿ ಕುಂಭ ಇದ್ದಾನೆ. ಕುಂಭರಾಶಿಯಲ್ಲಿ ಶನಿ ಮಹಾದೇವನಿದ್ದಾನೆ. ನೀವು ಹಾರ್ಡ್ ವರ್ಕ್ನ ಸ್ಥಾನ,
ಧನುರಾಶಿಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಶನಿದೇವ ನಿಮ್ಮನ್ನು ಕ್ಷಮಿಸ್ತಾನೆ ಮತ್ತು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ನೀವು ಅಪ್ರಾಮಾಣಿಕತೆಯಿಂದ ಕೂಡಿದರೆ, ದುಷ್ಟ ವ್ಯವಹಾರಗಳು, ದುಷ್ಟ ಹವ್ಯಾಸಗಳು ಇಂಥವುಗಳು ನಿಮ್ಮದಾಗಿದ್ದರೆ, ದುಷ್ಟಕೂಟ ಸ್ನೇಹ ನಿಮ್ಮದಾಗಿದ್ದರೆ ತುಂಬ ಕಷ್ಟಪಡಬೇಕಾದಂತಹ ದೃಷ್ಟಿಯನ್ನು ಶನಿ ಮಹಾದೇವ ನಿಮ್ಮ 3ನೇ ಸ್ಥಾನದಲ್ಲಿ ಕ್ರಿಯೇಟ್ ಮಾಡ್ತಾನೆ. ಸೊ ಎಚ್ಚರಿಕೆಯಿಂದ ಇರಿ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಒಳ್ಳೆಯ ಜನರ ಸಹವಾಸ ಮಾಡಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಶನಿದೇವರು ನಿಮಗೆ ತುಂಬ ಒಳ್ಳೆಯ ಬೆನಿಫಿಟ್ಸ್ಗಳನ್ನು ಖಂಡಿತ ಕೊಡ್ತಾನೆ. ಇನ್ನು ಮಕರ ರಾಶಿ, ಆವಾಗಲೇ ಹೇಳಿದೆ, ಮಕರ ರಾಶಿ ಶನಿಯ ಸ್ವಂತದ ರಾಶಿ. ಅವರಿಗೆ ಅನುಕೂಲಕರವಾಗಿ ಶನಿ ಪರಿಣಮಿಸ್ತಾನೆ. ನಿಧಾನವಾಗಿ ಆದರೂ ಕೂಡ ಧನಾಗಮನವಾಗುತ್ತೆ ಮತ್ತು ಅವರ ಆರ್ಥಿಕ ಸಮಸ್ಯೆಗಳು ಕ್ರಮೇಣವಾಗಿ ದೂರವಾಗ್ತವೆ. ಮಾನಸಿಕವಾಗಿ ನೆಮ್ಮದಿ, ಶಾಂತಿ ನೆಲೆಗೊಳ್ಳುವಂತಾಗುತ್ತೆ. ಸೊ ತುಂಬ ಒಳ್ಳೆಯದಿದೆ. ಕುಂಭರಾಶಿಯಲ್ಲೇ ಶನಿ ಮಹಾದೇವನು ಈಗ ಸ್ಥಿತನಿದ್ದಾನೆ, ವಕ್ರನಾಗಿದ್ದಾನೆ. ಕುಂಭರಾಶಿ ಆತನ ಸ್ವಂತದ ರಾಶಿ. ಹೀಗಾಗಿ ಅನುಕೂಲಗಳ ಜೊತೆಗೆ ಅನಾನುಕೂಲಗಳನ್ನು ಎರಡನ್ನೂ ಆತ ಉಂಟು ಮಾಡ್ತಾನೆ. ಆರೋಗ್ಯ ಆಯಸ್ಸಿಗೆ ಸಂಬಂಧಿಸಿದಂತೆ, ಸಮಾಜದಲ್ಲಿಯ ನಿಮ್ಮ ಕೀರ್ತಿ ಯಶಸ್ಸಿಗೆ ಸಂಬಂಧಿಸಿದಂತೆ ಈತನ ಎರಡೂ ರೀತಿಯಾದಂತಹ ಪ್ರಭಾವಗಳನ್ನು ಉಂಟು ಮಾಡ್ತಾನೆ. ನಿಮ್ಮ ಹೆಸರಿಗೆ ಧಕ್ಕೆ ಬರುವಂತಹದ್ದು, ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂತಹ ಸನ್ನಿವೇಶಗಳು, ಅಥವಾ ನಿರಂತರವಾಗಿ ಯಶಸ್ಸೇ ನಿಮ್ಮದಾಗಿದ್ದರೆ ಏಕದಮ್ ನಿಮಗೆ ವಿಫಲತೆ ಎದುರಾಗುವಂತಹದ್ದು, ಇಂತಹ ಒಂದು ಪರೀಕ್ಷೆಗಳನ್ನು ಶನಿ ಮಹಾದೇವ ನಿಮಗೆ ಈ ಸಾಡೆ ಸಾತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. ಸೊ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಎಚ್ಚರಿಕೆಯಿಂದ ಇರಿ. ಪ್ರಾಮಾಣಿಕತೆಯೊಂದೇ ಶನಿ ಮಹಾದೇವನನ್ನು ಗೆಲ್ಲಲಿಕ್ಕೆ ಇರುವ ಉಪಾಯ ಅನ್ನುವುದು ಯಾವತ್ತಿಗೂ ಮರೆಯಬೇಡಿ. ಸ್ನೇಹಿತರೆ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ 12ನೇ ಮನೆಯಲ್ಲಿ ಶನಿ ಮಹಾದೇವನು ಸ್ಥಿತನಿದ್ದಾನೆ. 12ನೇ ಮನೆಯನ್ನು ವೆಚ್ಚದ ಸ್ಥಾನ, ಮುಕ್ತಿಯ ಸ್ಥಾನ, ಜ್ಞಾನದ ಸ್ಥಾನ, ಬಿಡುಗಡೆಯ ಸ್ಥಾನ ಅಂತ ಕರಿತೀವಿ. ನಿಮ್ಮ ಎಕ್ಸ್ಪೆಂಡಿಚರ್ಸ್ಗಳು ಎಸ್ಕಲೇಟ್ ಆಗ್ತವೆ, ಖರ್ಚುಗಳು ಜಾಸ್ತಿ ಆಗ್ತವೆ, ಜನರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ನಿಮಗೆ ಭಾವನೆ ಆಗುತ್ತೆ. ಪ್ರೀತಿ ಪಾತ್ರರೇ ನಿಮ್ಮ ಜೊತೆ ಜಗಳಕ್ಕೆ ನಿಲ್ತಾರೆ. ಸ್ವಲ್ಪ ಪರಿಸ್ಥಿತಿ ವ್ಯತಿರಿಕ್ತವಾಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲಸದ ಸನ್ನಿವೇಶದಲ್ಲಿ ನೀವು ಉದ್ಯೋಗಿಗಳಾಗಿದ್ದರೆ ಕೆಲಸದ ಸ್ಥಳದಲ್ಲಿ ಮಾನಸಿಕವಾಗಿ ಕಿರಿಕಿರಿ ನಿಮ್ಮನ್ನು ಬೆನ್ನಟ್ಟುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕನಾಗಿ ಅಂಕಗಳು ನಿಮಗೆ ದಕ್ಕೋದಿಲ್ಲ, ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಸೊ ನೀವು ಏನು ಮಾಡಬೇಕು? ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾದೇವನಿಗೆ ತೈಲದ ದೀಪಗಳನ್ನು ಹಚ್ಚುವುದರ ಮೂಲಕ ಮತ್ತು ಶನಿ ಮಂತ್ರವನ್ನು ಜಪ ಮಾಡುವ ಮೂಲಕ ನೀವು ನಿಮ್ಮ ಸಮಸ್ಯೆಗಳಿಗೆ ಕೊಂಚವಾದರೂ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿರುತ್ತೆ. ಧನ್ಯವಾದ.